ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್ ಕಲ್ಲೂರ್ ಮಾತನಾಡ್ತಾ ಇದ್ದೀನಿ. ಏನು ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ಬಿಗ್ ಬಾಸ್‌ನಲ್ಲಿ ನಮ್ಮ ಆತ್ಮೀಯರು, ಸ್ನೇಹಿತರಾದಂಥ ಅಶ್ವಿನಿ ಗೌಡರವರು ಸ್ಪರ್ಧಿಯಾಗಿರುವಂಥದ್ದು ಈಗಾಗಲೇ ಕೊನೆಯ ಹಂತಕ್ಕೆ ಬಿಗ್ ಬಾಸ್ ಬಂದಿದೆ. ಇತ್ತೀಚೆಗೆ ನಾನು ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂಥದ್ದು. ಹಾಗಾಗಿ ಅಶ್ವಿನಿ ಅವ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಹೆಣ್ಣು ಮಗುವಾಗಿ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ. ಆದರೂ ಅದನ್ನೆಲ್ಲ ಮೆಟ್ನಿತ್ತು ಇವತ್ತು ಸಾಕಷ್ಟು ಸಾಮಾಜಿಕ ಕಾರ್ಯಗಳು ಸಹಜವಾಗಿ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದರೆ ಅಶ್ವಿನಿ ಗೌಡ ಅಂದಾಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಹೋರಾಟ ಅಂಥವನ್ನೇ ಜಾಸ್ತಿ ನೋಡ್ತಾ ಇದ್ದೀರಿ. ಆದರೆ ನನಗೊಂದಷ್ಟು ಅದಕ್ಕಿಂತ ಮೀರಿದ್ದು ಅವರ ಸೇವೆಗಳನ್ನು ನಾನು ನೋಡಿರುವಂಥದ್ದು. ಜಾತಿ, ಧರ್ಮ ಎಲ್ಲವನ್ನು ಮೀರಿ ನಿಲ್ಲುವಂತಹ ಹೆಣ್ಣುಮಗಳು. ಯಾವತ್ತೂ ಆಕೆ ನಾನು ಒಂದು ಜಾತಿಗೆ ಸೀಮಿತವಾಗಿ ನಿಂತ್ಕೊಂಡು ಕೆಲಸ ಮಾಡಿದಂಥವ್ರಲ್ಲ ಅವರು. ಸಾಕಷ್ಟು ಯಾರಿಗೆ ಎಲ್ಲೇ ಸಮಸ್ಯೆ ಆಗಲಿ, ನಾನು ಎಷ್ಟೊಂದು ಸಲ ಅವ್ರಿಗೆ ಮೆಸೇಜ್ ಅಥವಾ ಕರೆ ಮಾಡಿ ವಿಷಯ ತಿಳಿಸಿದಾಗ ಕೂಡಲೇ ಸ್ಪಂದಿಸಿ ಅಲ್ಲಿಗೆ ಬಂದು ನ್ಯಾಯದ ಪರವಾಗಿ ನಿಲ್ಲೋದೊಂದು, ಅನ್ಯಾಯದ ವಿರುದ್ಧ ನಿಂತು ಹೋರಾಟ ಮಾಡುವ ಗುಣ ಇದೆಯಲ್ಲ, ಅದು ಅವ್ರಿಗಿರುವಂಥ ಒಂದು ವಿಶೇಷವಾದ ಗುಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಮೇಲೆ ಈ ಬಾರಿ ಬಿಗ್ ಬಾಸ್‌ನಲ್ಲಿ ಅವರು ಸ್ಪರ್ಧಿಯಾಗಿ ಬಂದಮೇಲೆ ಬಿಗ್ ಬಾಸ್‌ಗೆ ಒಂದು ತೂಕ ಜಾಸ್ತಿ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವ್ರ ಜೊತೆ ಇನ್ನಷ್ಟು ಸಾಕಷ್ಟು ಜನ ಸ್ಪರ್ಧಿಗಳು ಬಿಗ್ ಬಾಸ್‌ನಲ್ಲಿ ಇರುವಂಥದ್ದು. ಈಗ ನಾನು ಅದನ್ನೇ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಿದ್ದೆ. ಅಶ್ವಿನಿ ಅವ್ರು ಇಲ್ಲ ಅಂತ ಅಂದ್ಕೊಂಡು ಬಿಗ್ ಬಾಸ್‌ನ ನೋಡಿದರೆ ಹೆಂಗಿರ್ತಿತ್ತು ಅಂತ. ಎಲ್ಲೋ ಒಂದು ಕಡೆ ಬಿಗ್ ಬಾಸು ಏನು ಒಂದು ಮಜಾನೇ ಅನ್ನಿಸ್ತಿರ್ಲಿಲ್ವೇನೋ. ಅಶ್ವಿನಿ ಗೌಡ ಇರೋದಕ್ಕೆ ಈಗ ಉಳಿದವ್ರಿಗೂ ಒಂದಷ್ಟು ತೂಕ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ನೋಡಿ, ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ನಮ್ಮದು ವೀರಶೈವ ಸಮಾಜದ ಸಂಸ್ಥೆ ಇರೋದರಿಂದ ಅವ್ರು ಯಾವತ್ತೂ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ಬೇಕಾದ್ರೆ ಸ್ವತಃ ಕರೆ ಮಾಡಿ ನನ್ನಿಂದ ಏನಾಗಬೇಕು, ಏನಾದ್ರು ಕೆಲಸ ಮಾಡಬೇಕಾಗಿತ್ತಾ ಬಂದು ಅಂತ. ಜೊತೆಗೆ ಅವರು ಶ್ರೀಮಠ, ಸಿದ್ಧಗಂಗಾ ಮಠ ಇರಲಿ, ಸುತ್ತೂರು ಮಠ ಇರಲಿ, ಸಾಕಷ್ಟು ಮಠಮಾನ್ಯಗಳಿಗೆ ನಡ್ಕೊಳ್ಳುವಂತಹ ಹೆಣ್ಮಗಳು ಸಹಿತ ಹೌದು ಅಶ್ವಿನಿ ಗೌಡ ಅವರು. ಜೊತೆಗೆ ಅನಾಥ ಮಕ್ಕಳಿರ್ಬೋದು, ಮಹಿಳೆಯರು ವಿಶೇಷವಾಗಿ ಬಡ ಮಹಿಳೆಯರಿಗೂ ಅವರು ಎಲ್ಲವನ್ನ ಅವರೇನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕ್ಕೊಳ್ಳೋಕೆ ಹೋಗಿಲ್ಲ. ಆ ಥರ ಅತಿಯಾದ ಪ್ರಚಾರದ ಗುಂಗನ್ನು ತಲೆಗತ್ತಿಸ್ಕೊಂಡಂಥವ್ರು ಅಲ್ಲ. ನೀವೆಲ್ಲ ಅವರನ್ನ ಎಷ್ಟೊಂದು ಜನ ನೋಡಿರೋದು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಬಿಟ್ಟರೆ ಕನ್ನಡ ಪರ ಹೋರಾಟಗಳಲ್ಲಿ. ಅವ್ರನ್ನ ನೋಡಿರೋದು ಕನ್ನಡ ಪರ ಹೋರಾಟಗಳಲ್ಲಿ. ಆದರೆ ಅದನ್ನು ಮೀರಿ ಅವರೆಲ್ಲ ಹಾಕ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ. ಸಾಕಷ್ಟು ಬಡ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡಿರುವಂಥದ್ದು ಇದೇ ಅಶ್ವಿನಿ ಅವರು. ಜೊತೆಗೆ ಬಡ ಹೆಣ್ಣುಮಕ್ಕಳು ಸಾಕಷ್ಟು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಅವ್ರ ಮನೆಗಳಲ್ಲಿ ಏನಾದ್ರು ಸಮಸ್ಯೆ ಆದಾಗ ನಾವೆಲ್ಲ ತಿಳಿಸಿದಾಗ ಅವರಿಗೆ ನಮ್ಮ ಜೊತೆ ಕೈ ಜೋಡಿಸಿರೋದಿರ್ಬೋದು ಅಥವಾ ಅವ್ರು ನೇರವಾಗಿ ಅವರೇ ಹೋಗಿ ಸಹಾಯ ಸಹಕಾರವನ್ನು ನೀಡಿರುವಂಥದ್ದು. ಅದನ್ನೆಲ್ಲೂ ಪಾಪ ಹೆಣ್ಣುಮಗಳು ಹಾಕ್ಕೊಂಡೇ ಇಲ್ಲ ರೀ. ಸಾಕಷ್ಟು ಅಂಥ ನೂರಾರು ಕೆಲಸಗಳ್ನ ಎಲೆಮರೆ ಕಾಯಾಗಿ ನಿಂತ್ಕೊಂಡು ಹೇಳ್ಕೊಬಾರ್ದು. ಯಾಕೆಂದರೆ ಬಡವ್ರಿಗೆ ಮಾಡಿರೋ ಸಹಾಯ ಪ್ರಪಂಚಕ್ಕೆ ತಿಳಿಸಿದ್ರೆ ಅದು ಬಡವ್ರಿಗೆ ಮಾಡೋವಂಥ ಅಪಮಾನವಾಗಿರ್ತದೆ ಅಂತ ನಂಬಿರುವಂಥ ಹೆಣ್ಣುಮಗಳು ಆಕೆ. ಆಕೆ ಮಾಡಿರುವ ಸಹಾಯ ಒಂದು ಎರಡಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಸಹಕಾರವನ್ನು ವಿಶೇಷವಾಗಿ ಬಡವರಿಗೆ. ಆಮೇಲೆ ಯಾವ ಜಾತಿ ಅಂತ ಏನು ನೋಡ್ತಿರ್ಲಿಲ್ಲ ಅವರು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಧರ್ಮದ ಏನು ಉಪಜಾತಿಯವರು ಇರ್ಬೋದು, ಯಾವ ಧರ್ಮ ಇರ್ಬೋದು, ಯಾವುದನ್ನು ನೋಡದೆ ಅವ್ರಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡಿದಂಥ ಹೆಣ್ಣುಮಗಳು. ನಾನಿವತ್ತು ಮಾಧ್ಯಮದ ಮುಂದೆ ಬಂದು 4 ಮಾತು ಆಕೆ ಬಗ್ಗೆ ಆಡೋಕ್ಕೆ ಇಷ್ಟಪಟ್ಟಿದ್ದು ಅದೇ ಕಾರಣಕ್ಕೆ. ಯಾಕೆಂದರೆ ಅಂಥವ್ರು ಗೆಲ್ಲಬೇಕು. ಕೇವಲ ಬಡವರು ಹೇಳ್ತಾರೆ ಬಡವ್ರ ಮನೆ ಮಕ್ಕಳು ಗೆಲ್ಲಬೇಕು ಅಂತ. ಬಡವ್ರ ಮನೆ ಮಕ್ಕಳು ಗೆಲ್ಲಬೇಕು. ಆದರೆ ನಿಜವಾಗ್ಲೂ ಏನು ಒಂದು ವಿಷನ್ ಇದೆ ಆ ಹೆಣ್ಣು ಮಗಳಿಗೆ. ಆಮೇಲೆ ಒಂದು ಗೌರವಯುತವಾದ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಅವರು ಆರಾಮಲ್ಲಿ ಅವ್ರ ಜೀವನನ, ಅವ್ರಿಗಿರೋ ಆಸ್ತಿಗೆ ಮತ್ತೊಂದಕ್ಕೆ ನೆಮ್ಮದಿಯಾದ ಬದುಕನ್ನು ಬದುಕ್ಬೋದು. ಆದರೆ ಅವರ ಸಂಪೂರ್ಣ ಜೀವನವನ್ನು ಸಾರ್ವಜನಿಕರಿಗೋಸ್ಕರ, ಬಡಬಗರಿಗೋಸ್ಕರ, ಕನ್ನಡಕ್ಕೋಸ್ಕರ ಕೊಟ್ಟಿರುವಂಥ ಒಂದು ಹೆಣ್ಣುಮಗಳು. ಆ ಯೋಗ ಮತ್ತು ಯೋಗ್ಯತೆ ಇರುವಂತಹ ಅಶ್ವಿನಿ ಅವರು ಖಂಡಿತವಾಗಿ ಬಿಗ್ ಬಾಸನ್ನು ಗೆಲ್ಲಬೇಕು. ಕನ್ನಡಿಗರು ನಿಜವಾಗ್ಲೂ ಆಕೆಗೆ ಬೆಂಬಲವನ್ನು ಕೊಡಬೇಕು. ಯಾಕೆಂದರೆ ಇನ್ನೂ ಸಾಕಷ್ಟು ಬಡಬಗರಿಗೆ ಆಕೆಯಿಂದ ಸೇವೆಯನ್ನು ಸಲ್ಲಿಸುವಂಥ ಭಾಗ್ಯ ಸಿಕ್ಕಬೇಕು ಅಂದರೆ ಅಂಥವ್ರು ಗೆಲ್ಲಬೇಕು. ನಮ್ಮ ವೇದಿಕೆ ಮೂಲಕ ನಾವು ಸಾಕಷ್ಟು ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಿದ್ದೀವಿ. ಎಷ್ಟೊಂದು ಸಲ ಅವರು ಸಹ
ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಮಾಡಿರುವಂಥದ್ದು ಅಶ್ವಿನಿರವರು. ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೇನು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಹಂಗೆ ಒಂದು 7-8 ಘಟಕಗಳನ್ನು ಅವರೇ ಕೊಡಿಸಿ ಅವ್ರ ಮುಖಾಂತರ ನಾವು ಹಾಕಿರುವಂಥದ್ದಿದೆ. ಇದಕ್ಕಿಂತ ನಾನು ಇನ್ನೇನು ಹೇಳಬೇಕು, ಯಾಕೆಂದರೆ ಸರ್ಕಾರಿ ಶಾಲೆಗಳನ್ನು ಅವ್ರ ಕನಸು ಅದು. ಅವರು ಎಷ್ಟೊಂದು ಸಲ ಹೇಳ್ತಿದ್ರು ಆದಷ್ಟು ಮಾಡಬೇಕು. ಅವ್ರಿಗೆ ನೇರವಾಗಿ ಮಾಡೋಕ್ಕೆ ಸಾಧ್ಯವಾಗದ ಕಾರಣ ನನ್ನಂಗೆ ವೇದಿಕೆಗಳ ಮೂಲಕ ಸಾಕಷ್ಟು ನನಗೆ ತಿಳಿದಂಗೆ ಬೇರೆ ಬೇರೆ ಇನ್ನೊಂದಷ್ಟು NGOಗಳ ಮೂಲಕ ಸಾಕಷ್ಟು ಸೇವೆಯನ್ನು ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಅಂದರೆ ಅವ್ರಿಗೆ ಒಂದು ಬಹಳ ದೊಡ್ಡ ಪ್ರೀತಿ. ಏನು ಸರ್ಕಾರಿ ಶಾಲಾ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಓದಬೇಕು, ವಿದ್ಯಾವಂತರಾಗಬೇಕು, ಏನು IPS IAS ಅಂತ ಅಧಿಕಾರಿಗಳಾಗಬೇಕು ಅನ್ನುವ ಕನಸು ಕೂಡ ಅಶ್ವಿನಿರವ್ರಿಗೆ ಇತ್ತು. ಹಾಗಾಗಿ ನಮ್ಮ ಮೂಲಕ ಅದನ್ನು ಸಾಕಾರಗೊಳಿಸ್ಕೊಂಡು ಹೋಗಿರುವಂಥದ್ದು. ಹಾಗೆ ಒಂದು ಈಗ ನೆನಪಾಗ್ತು, ಒಂದು ಸಲ ಹಾವೇರಿಯಲ್ಲಿ ಯಾರಿಗೋ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಔಷಧಿ ಬೇಕಾಗಿರ್ತದೆ. ಇದನ್ನು ನಾನು ಕೋವಿಡ್ ಸಂದರ್ಭದ್ದು ನೆನೆಸ್ಕೊತಾ ಇರೋದು. ಆ ಸಂದರ್ಭದಲ್ಲಿ ವೆಹಿಕಲ್ಸ್ ಇರೋದಿಲ್ಲ, ಸಿಗ್ತಾ ಇರೋದಿಲ್ಲ ಔಷಧಿ, ಅದಕ್ಕೆ ಬೇಕಾದಂಥ ಔಷಧಿ. ಅವಾಗ ಸಹಿತ ಅವರೇ ಖುದ್ದಾಗಿ ಯಾವುದೋ ಆಸ್ಪತ್ರೆಗೆ ಹೋಗಿ ಔಷಧಿಗಳನ್ನ ಪ್ಯಾಕ್ ಮಾಡಿ ನಮ್ಮ ಕಚೇರಿಗೆ ತಲುಪಿಸಿದಂಥದ್ದು ನಾವು ನಮ್ಮ ವೇದಿಕೆ ಮೂಲಕ. ನಂತರ ಹಾವೇರಿಯ ಯಾರಿಗೆ ಆ ಪೇಷಂಟ್ ಇದ್ದರೂ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ವಿ. ಇದೊಂದು ವಿಶೇಷ ಸಂದರ್ಭ, ಯಾಕೆಂದರೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಹೊರಗಡೆ ನಿಂತು ಅವ್ರು ಕೊಟ್ಟಂಥ ಸಹಕಾರವನ್ನು ನಾನು ಈ ಸಮಯದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಈ ರೀತಿ ಇನ್ನೂ ಸಾಕಷ್ಟು ಹೇಳ್ತಾ ಹೋದರೆ ತುಂಬ ಒಂದು ಬಡವ್ರಿಗೋಸ್ಕರ ದಿನದ 24 ಗಂಟೆಯೂ ಮಿಡಿಯುವಂಥ ಹೃದಯ ಅಶ್ವಿನಿರವ್ರದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಲ್ಲದೆ ಅಶ್ವಿನಿರವರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಬಹಳ ದೊಡ್ಡ ಭಕ್ತರು. ಯಾಕೆಂದರೆ ಪ್ರತಿ ವರ್ಷ ನಾನಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ತೊಡಗಿಸ್ಕೊಳ್ಳುವಂಥದ್ದು. ಯಾಕೆಂದರೆ ಅವರಿಗೆ ಅಪಾರವಾದ ಒಂದು ಗೌರವ ಮತ್ತು ಭಕ್ತಿ ಶಿವಕುಮಾರ ಸ್ವಾಮೀಜಿಗಳು ಕಂಡ್ರೆ. ಆ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊತಾ ಇದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಾವಿಷ್ಟೇ ಹೇಳೋದು, ಈ ರೀತಿಯ ಎಲ್ಲ ಗುಣಗಳಿರುವಂಥವ್ರು ಅಶ್ವಿನಿಗೌಡರು. ಜೊತೆಗೆ ಎಷ್ಟೊಂದು ಜನ ಅವರ ನೇರವಂತಿಕೆ, ನೇರ ನುಡಿ, ಆಮೇಲೆ ಒಂದು ಡೇರಿಂಗು, ನುಗ್ಗಿ ಮಾತನಾಡುವ ವ್ಯಕ್ತಿತ್ವ ಕೆಲವ್ರಿಗೆ ಅದು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಅನ್ಕೋತೀನಿ. ಆದರೆ ಒಂದು ಹೆಣ್ಣು ಹುಡುಗಿಯಾಗಿ ಸಾಮಾಜಿಕವಾಗಿ ಹೊರಗಡೆ ನಿಂತು ಹೇಳಿದ್ನಲ್ಲ, ದಿನದ 24 ಗಂಟೆ ಮಧ್ಯರಾತ್ರಿ 2 ಗಂಟೆಲಿ ಯಾರಿಗಾದ್ರು ಸಮಸ್ಯೆ ಆಗಿದೆ ಅಂತ ಆಕೆಗೆ ಒಂದು ಕರೆ ಮಾಡಿ ತಿಳಿಸಿದರು. ಅದೇ ಕ್ಷಣದಲ್ಲಿ ಹೋಗಿ ನಿಂತು, ನಾನು ಅದನ್ನೇ ಹೇಳಿದ್ದು, ಏನು ಸತ್ಯದ ಪರವಾಗ ಹೋರಾಟ ಮಾಡೋದೊಂದು, ಅನ್ಯಾಯದ ವಿರುದ್ಧ ನಿಂತು ಹೋರಾಟ ಮಾಡೋದಿದೆಯಲ್ಲ, ಆ ಒಂದು ಇದರಲ್ಲಿ ಅವರು ಎತ್ತಿದ ಕೈ. ಅನ್ಯಾಯದ ವಿರುದ್ಧ ಯಾವುದೇ ಜಾಗದಲ್ಲಿರಲಿ ಧೈರ್ಯವಾಗಿ ನಿಂತು ಹೋರಾಟ ಮಾಡುವಂತಹ ಗುಣ ಇರುವಂಥದ್ದು ಅಶ್ವಿನಿರವರಿಗೆ. ಹಾಗಾಗಿ ಎಲ್ಲರೂ ಅಂತಹ ಒಂದು ಹೆಣ್ಣುಮಗಳನ್ನು ಬೆಂಬಲಿಸಬೇಕು, ಗೆಲ್ಲಿಸಬೇಕು. ಅವ್ರು ಗೆದ್ದರೆ ಇನ್ನೊಂದು ಹಂತದಲ್ಲಿ ಮತ್ತೊಂದಷ್ಟು ನೂರಾರು ಸಾವಿರಾರು ಮಹಿಳೆಯರಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಸಹಾಯ ಆಗ್ಬೋದು. ಅದರಿಂದ ಅವ್ರು ಮಾಡೇ ಮಾಡ್ತಾರೆ ಅನ್ನುವ ನಂಬಿಕೆ ನಂದು. ಹಾಗಾಗಿ ಅಶ್ವಿನಿರವರನ್ನು ಎಲ್ಲರೂ ಸೇರಿ ಗೆಲ್ಲಿಸೋಣ. ಅವರ ಗೆಲುವಿಗೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಸಹಕಾರವನ್ನು ನೀಡಿ ಆಕೆಯನ್ನು ಗೆಲ್ಲುವಂತೆ ಮಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.